ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ ಜೊತೆ ಇದ್ದಾರೆ ರಘು ಅವರು. ಇವರು ಫಿಟ್ನೆಸ್ ಫ್ರೀಕ್, ಆಕ್ಟರ್, ಹಾಗೆ ಹಲವಾರು ಕ್ಷೇತ್ರದಲ್ಲಿ ಇವರು ತುಂಬಾ ಇನ್ವಾಲ್ವ್ ಆಗ್ತಾರೆ. ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಹಾಯ್ ರಘು ಅವರೇ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನನ್ನ ಹೆಸರು ರಘು ರಾಮಪ್ಪ ಅಂತ. ರಘು ಅಂದ್ರೆ ಸುಮಾರು ಜನ ಇದ್ದಾರೆ. ನನ್ನ ಹೆಸರು ರಘು ರಾಮಪ್ಪ ಅಂತ. ನಮಸ್ಕಾರ ವಿಶ್ವಜಿತ್. ನಮಸ್ಕಾರ ರಘು ಅವರೇ, ನಿಮ್ ಜರ್ನಿ ಹೇಳಿ. ಆನ್ಲೈನ್ ಫಿಟ್ನೆಸ್ ಬಗ್ಗೆ ಹೇಗೆ ನೀವು ಸ್ಟಾರ್ಟ್ ಮಾಡಿದ್ರಿ, ಸ್ವಲ್ಪ ತಿಳ್ಕೊಬೋದಾ? ಆನ್ಲೈನ್ ಫಿಟ್ನೆಸ್ ಒಂದು ತಿರುವು ಕೊಡ್ತು ನನ್ನ ಜೀವನದಲ್ಲಿ. ಯಾಕಂದ್ರೆ ಮುಂಚಿತವಾಗಿ ಕೋವಿಡ್ಗಿಂತ ಮುಂಚೆ ಫಿಟ್ನೆಸ್ ನನ್ನ ಕ್ಲೈಂಟ್ಸಿಗೆಲ್ಲ ಜಿಮ್ಮಲ್ಲಿ ಅಲ್ಲಿ ಇಲ್ಲಿ ಟ್ರೈನ್ ಮಾಡ್ತಾ ಇದೆ. ಕೋವಿಡ್ ಆದ ತಕ್ಷಣ ಸುಮಾರು ಜನ ನಮ್ಮ ಕ್ಲೈಂಟ್ಸ್, ಮುಂಚಿತವಾಗಿರೋ ಕ್ಲೈಂಟ್ಸ್ ಅಮೆರಿಕದಲ್ಲಿರುವಂತ, ಸಿಂಗಪೂರು, ಕೆನಡಾದಲ್ಲಿದ್ರು. ಅವರು ಆ ಟೈಮಲ್ಲಿ ನಿಮ್ಗೆ ಗೊತ್ತಲ್ಲ ಆ ಪರಿಸ್ಥಿತಿ ಹೇಗಿತ್ತು ಅಂತ. ಹೋಗಕ್ ಇಷ್ಟ ಇರ್ತಿರ್ಲಿಲ್ಲ. ಖಂಡಿತ. ಸೊ ಅಲ್ಲಿಂದ ನಾನು ಅವ್ರಿಗೆ ದೂರದ ಮುಖಾಂತರ, ಈಗ ಹೆಂಗೆ ನಮ್ಮ ಪ್ರಪಂಚ ಬದಲಾಗಿದೆ ಇಂಟರ್ನೆಟ್ ಮುಖಾಂತರ, ಹಾಗೆ ಅವ್ರಿಗೆ ಟ್ರೈನ್ ಮಾಡಕ್ ಶುರು ಮಾಡಿದೆ. ದಟ್ ವಾಸ್ ವೆರಿ ಚಾಲೆಂಜಿಂಗ್ ಸ್ಟಾರ್ಟಿಂಗ್. ಖಂಡಿತ. ಅದೇನೋ ಹೇಳ್ತಾರಲ್ಲ, ಕಲಿಯೋವರೆಗೂ ಬ್ರಹ್ಮವಿದೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ, ಹಂಗೆ. ಅದಾದ್ಮೇಲೆ ಅದು ಒಂದು ಹಿಡಿತ ಸಿಕ್ತು. ಹಾಗೆ ಈಗ ಸುಮಾರು ಜನ ಅಮೆರಿಕದಲ್ಲಿ, ಕ್ಯಾಲಿಫೋರ್ನಿಯಾ, ಬಾಸ್ಟನ್, ಸಿಯಾಟಲ್ ಅಂತ ಪ್ರದೇಶದಲ್ಲಿ, ಸ್ಟೇಟ್ಸ್ ಅಲ್ಲಿ ನನ್ನ ಕ್ಲೈಂಟ್ಸ್ ಸುಮಾರು ಜನ ಇದ್ದಾರೆ. ಅವರಿಗೆ ಆನ್ಲೈನ್ ಮುಖಾಂತರ, ಈಗ ನೀವು ಹೇಗೆ ನಾವು ಮಾತಾಡ್ತಾ ಇದ್ವಿ ಆ ರೀತಿ ಪ್ರತಿಯೊಬ್ಬರಿಗೂ ಒಂದು ಗಂಟೆ ಕಾಲ ಅವಕಾಶ ಅವ್ರ ಜೊತೆಗೆ ನಾನು ಇರ್ತೀನಿ. ನಾನು ಅವ್ರ ಜೊತೆಗೆ ಪ್ಲಾನ್ ಮಾಡ್ತೀನಿ, ಇವತ್ತು ಏನ್ ಮಾಡ್ಬೇಕು, ಟ್ರೈನಿಂಗು, ವರ್ಕೌಟ್ ಏನ್ ಮಾಡ್ಬೇಕು, ಅವ್ರನ್ನ ಟ್ರ್ಯಾಕ್ ಮಾಡ್ತೀನಿ. ಟ್ರ್ಯಾಕ್ ಮಾಡ್ಕೊಂಡು ಅವ್ರ ಜೊತೆಗೆ ಸಾಕಾಯ್ತು. ಆಲ್ಮೋಸ್ಟ್ ಆಯ್ತು ಒಂದು 4-5 ವರ್ಷ ಆಯ್ತು ಆನ್ಲೈನ್ ಮಾಡ್ತಾ. ತುಂಬಾ ಖುಷಿ ಅನಿಸ್ತಾ ಇದೆ. ರೀಸೆಂಟ್ ಆಗಿ ನೀವು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಲ್ಲಿ ನ್ಯೂಜಿಲೆಂಡ್ ಹೋಗಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ? ಸುಮಾರು ಉದ್ದೇಶದಲ್ಲೇ ನಾನು ನ್ಯೂಜಿಲೆಂಡ್ಗೆ ಹೋಗೋ ಪರಿಸ್ಥಿತಿ ಬಂತು. ಉದ್ದೇಶ ಅಂತಂದ್ರೆ ನನ್ನಿಂದ ಒಂದು ಕ್ಷೇತ್ರ ಉತ್ತಮವಾಗಿರ್ಲಿ ಅಂತ. ಬಾಡಿ ಬಿಲ್ಡಿಂಗ್, ದೇಹದ ಅಡಿ ಅಂತಂದ್ರೆ ನೀವು ನೋಡಿರ್ಬೋದು, ದೈತ್ಯಾಕಾರವಾಗಿರುವಂತ ವ್ಯಕ್ತಿಗಳು ಇರ್ತಾರೆ. ಈಗ ನನ್ನ ನೋಡಿದ್ರೆ ಸಾಮಾನ್ಯವಾಗಿ ಸಾಧಾರಣ ಕಾಣ್ತೀನಿ, ಆಯ್ತಾ. ಸೊ ಬಾಡಿ ಬಿಲ್ಡಿಂಗ್ ಅಂತಂದ್ರೆ ನ್ಯಾಚುರಲ್ ಆಗು ಮಾಡಬಹುದು. ನ್ಯಾಚುರಲ್ ಆಗು ಮಾಡಿ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಂದು ವೇದಿಕೆ ಇದೆ ಅನ್ನೋದು ತೋರ್ಸ್ಬೇಕಾಗಿತ್ತು ನನಗೆ ಜನಕ್ಕೆ. ಇನ್ನೊಂದು ಆರೋಗ್ಯ ದೃಷ್ಟಿಯಲ್ಲಿ, ದೇಹದ ಅಡಿಯನ್ನು ಆರೋಗ್ಯ ದೃಷ್ಟಿಯಲ್ಲಿ, ದೇಹದ ಬಾಡಿ ಬಿಲ್ಡಿಂಗ್ ಅನ್ನಂದ್ರೆ ತುಂಬಾ ಜನಕ್ಕೆ ಮಿಸ್ಕನ್ಸೆಪ್ಷನ್ ಹೊಟ್ಟೋಗ್ಬಿಟ್ಟಿದೆ. ಅವ್ನು ಹಂಗಿದಾನೆ, ಹಿಂಗಿರ್ತಾನೆ, ದಪ್ಪಗಿರ್ತಾನೆ, ಬಗ್ಗಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ, ಹಿಂಗ್ ಏನೋ ಇರುತ್ತೆ. ಆಮೇಲೆ ಹೆಚ್ಚು ಕಡಿಮೆ ಆಗಿರುತ್ತೆ, ಅವರಿಗೆ ಕಾಯಿಲೆ ಬಿದ್ದಿರ್ತಾರೆ, ಕೆಲವು ವರ್ಷ ಆಗಲಾದ್ಮೇಲೆ ಇದೆಲ್ಲ ಇರುತ್ತೆ. ನಾನು ಅದನ್ನ ತದ್ವಿರುದ್ಧವಾಗಿ ನೈಸರ್ಗಿಕವಾಗಿ ಒಂದು ದೇಹದ ಅಡಿಗೆ ಮಾಡೋಣ, ಇದು ಆರೋಗ್ಯಕವಾಗಿ ಉತ್ತಮವಾದ, ಮಾನಸಿಕವಾಗಿ, ದೈಹಿಕವಾಗಿ ಲಾಂಗ್ ರನ್ಗೆ ಒಂದು ಒಳ್ಳೆ ಉತ್ತಮವಾಗಿ ಹೆಲ್ತಿ ಆಗಿರುತ್ತೆ ಅಂತ ತೋರಿಸ್ಕೊಡ್ಬೇಕಾಯ್ತು ಯುವಕರಿಗೆ. ತುಂಬಾ ಜನ ನಾವು ನ್ಯಾಚುರಲ್ ಆಗಿ ಸ್ಟೆರಾಯ್ಡ್ಸ್ ಇಲ್ದೇನು ಬಾಡಿ ಬಿಲ್ಡಿಂಗ್ ಮಾಡಬಹುದು ಅಂತ ಒಂದು ಸೂಚನೆ ಎಲ್ಲ ಯುವಕರಿಗೆ, ನೋಡಿ ಹೆಲ್ತಿಯಾಗಿ ಮಾಡಬಹುದು ಅಂತ ಒಂದು ಮಾರ್ಗದರ್ಶನ ಕೊಡಬೇಕಾಯ್ತು. ಆ ಉದ್ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದೆ, ಗೆದ್ದೆ. 2 ಬಂಗಾರ 2 ಬೆಳ್ಳಿ ಬಂತು. ಸಿಂಗಾಪುರಲ್ಲಿ ಏಷ್ಯಾ ಮಟ್ಟದಲ್ಲಿ ಹೋದೆ. ಆಮೇಲೆ ನ್ಯೂಜಿಲೆಂಡ್ ಅಲ್ಲೇ ವರ್ಲ್ಡ್ ಚಾಂಪಿಯನ್ಶಿಪ್ ಆಯ್ತು. ಅದಾದ್ಮೇಲೆ ಅಮೆರಿಕದಲ್ಲೇ ನವೆಂಬರ್ ಅಲ್ಲೇ ಇದ್ದಿತ್ತು, ಒಲಿಂಪಿಯಾ ಅಂತ ಇತ್ತು, ನ್ಯಾಚುರಲ್ ಒಲಿಂಪಿಯಾ ಅಂತ. ಅದು ಪಾರ್ಟಿಸಿಪೇಟ್ ಮಾಡ್ಬೇಕಾಗಿತ್ತು. ಕಲಾವಕಾಶದಿಂದ ನಮಗೆ ಅಮೆರಿಕದ ವೀಸಾ ಸಮಸ್ಯೆ ಆಯ್ತು. ಪ್ರಾಪರ್ಲಿ ಈ ವರ್ಷ ಪ್ರಯತ್ನ ಮಾಡ್ಬೇಕು ಮತ್ತೆ. ಓಕೆ, ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಖಂಡಿತ ನೀವು ತುಂಬಾ ಅಚೀವ್ ಮಾಡ್ತೀರಾ. ಥ್ಯಾಂಕ್ ಯು. ಇವಾಗ ರಘು ಅವರೇ, ಪ್ರೋಟೀನ್ ಪೌಡರ್ ಮೇಲ್ ಅಂಡ್ ಫೀಮೇಲ್ ಎಷ್ಟು ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೇದು? ಪ್ರೋಟೀನ್ ಪೌಡರ್ ಯಾಕೆ ಕನ್ಸ್ಯೂಮ್ ಮಾಡ್ಬೇಕು? ನೀವು ನಿಮ್ಮ ದಿನನಿತ್ಯ ಆಹಾರದಲ್ಲೇ ಪ್ರೋಟೀನ್ ಕಮ್ಮಿ ಆಯ್ತು, ನಿಮ್ಗೆ ಸಿಗ್ತಾ ಇಲ್ಲ, ನಾನು ತುಂಬಾ ವರ್ಕೌಟ್ ಮಾಡ್ತಾ ಇದ್ದೀನಿ, ಆ ವರ್ಕೌಟ್ ತಕ್ಕಂತೆ ನನಗೆ ದಿನನಿತ್ಯದ ಆಹಾರದಲ್ಲಿ ಸಿಗ್ತಾ ಇಲ್ಲ ಅಂದಾಗ ಮಾತ್ರ ನಾವು ಪ್ರೋಟೀನ್ ತಗೊಬೇಕಾಗತ್ತೆ, ಆಯ್ತಾ. ಉತ್ತಮವಾದ ಪ್ರೋಟೀನು, ವೇ ಪ್ರೋಟೀನ್ ನಾವು ಯಾವ್ದೋ ಒಂದು ಒಳ್ಳೆ ಕಂಪನಿ ತಗೊಬೇಕಾಗತ್ತೆ. ಅದ್ರ ಬಗ್ಗೆನೂ ತುಂಬಾ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಏನಪ್ಪಾ ವೇ ಪ್ರೋಟೀನ್ ಅಂತಂದ್ರೆ ಹಾಲಿಂದ ಮಾಡಿದಂತ ಪದಾರ್ಥ. ಹಾಲಿಂದ ನಮ್ಗೆ ಏನೆಲ್ಲ ಮಾಡ್ತೀವಿ? ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ, ಹಾಗೆ ವೇ ಪನ್ನೀರು, ಹಾಗೆ ವೇ ಪ್ರೋಟೀನು ಹಾಲಿಂದನೇ ಮಾಡೋದು. ನಾವ್ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಂಡು ವೇ ಪ್ರೋಟೀನ್ ಮಾತ್ರ ಕೆಟ್ಟದ್ದು ಅಂತಂದ್ರೆ ಹೆಂಗೆ? ಅದನ್ನು ಹಾಲಿಂದನೇ ಬಂದಿರೋದು, ಹಾಲಿಂದನೇ ಮಾಡಿದ್ದು. ಸಣ್ಣ ಮಕ್ಕಳಿಗೆ ಮಿಲ್ಕ್ ಪೌಡರ್ ಕೊಡ್ತಾರಲ್ಲ, ಅದೇನದು, ಅದ್ರಲ್ಲೂ ವೇ ಪ್ರೋಟೀನ್ ಇದೆ.
ಸೊ ಹೌದು ಜನಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬೇಕು. ಹೌದು ನಮ್ಮ ಭಾರತ ದೇಶದಲ್ಲಿ ಅತಿ ಕಮ್ಮಿ ಪ್ರೋಟೀನ್ ಅಂಶ ತಿನ್ನುವಂತ ದೇಶ ನಮ್ದು, ಯಾಕಂದ್ರೆ ಸಸ್ಯಾಹಾರಿಗಳು ಜಾಸ್ತಿ ಇರೋದ್ರಿಂದ ಹೌದು ನಮ್ಮ ಖಂಡಿತ. ದೇಶದಲ್ಲಿ ಪ್ರೋಟೀನ್ ಅನ್ನೋದು ತುಂಬಾ ಕಮ್ಮಿ ತಿಂತಾರೆ. ಪ್ರೋಟೀನ್ ಡಿಫಿಷಿಯನ್ಸಿ ಹಾ ನಮ್ಮ ದೇಶದಲ್ಲಿ ಸುಮಾರು ಜನ ಆಗಿದೆ. ಹಾಗಾಗಿ ಹೌದು ಮಾಂಸಖಂಡಗಳು ಮೂಳೆಗಳು ಸವಿತಾ ಆಗ್ತಾ ಹೋಗುತ್ತೆ. ಸೊ ಹೌದು ಪ್ರೋಟೀನ್ ಇರೋ ತಿನ್ನೋದ್ರಿಂದ ನಮ್ಮ ಮಾಂಸಖಂಡಗಳು ಮೂಳೆಗಳು, ನಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡೂ ಉತ್ತಮವಾಗುತ್ತೆ. ಆ, ಇವಾಗ ಇಂಡಿಯಾದಲ್ಲಿ ತುಂಬಾ ಜನ ಗೆ ಎಫೆಕ್ಟ್ ಆಗ್ತಾ ಇದೆ. ಸೊ ಯಾಕಂದ್ರೆ ಕ್ವಾಲಿಟಿ ಆಫ್ ಫುಡ್ ಚೇಂಜ್ ಆಗಿದೆ ಸ್ವಲ್ಪ, ಅಲ್ಲಿಗೆ ಹಾಗೆ ಬರ್ತೀನಿ ಸ್ಟ್ರೆಸ್ ಅಲ್ಲಿಗೆ ಕೂಡ. ಬರ್ತೀನಿ ಕರೆಕ್ಟ್. ಯಾಕೆ ಡಯಾಬಿಟಿಕ್ ಹೇಳಿ? ಕ್ವಾಲಿಟಿ ಆಫ್ ಫುಡ್. ಕ್ವಾಲಿಟಿ ಆಫ್ ಫುಡ್ ಒಂದು. ಹೌದು ನಮ್ಮ ದೇಶದಲ್ಲಿ ಪ್ರೋಟೀನೇ ತಗೊಳಲ್ಲ. ಹಾ ಅಲ್ಲಿಗೆ ಬರ್ತಾ ಇದೀನಿ. ಪ್ರೋಟೀನೇ ತಗೊಳಲ್ಲ, ತಿನ್ನೋದೆಲ್ಲ ಬರೀ ಕಾರ್ಬೋಹೈಡ್ರೇಟ್ಸ್. ಹಾ ಬೆಳಿಗ್ಗೆ ಏನ್ ತಿಂದೆಪ್ಪ? ಉಪ್ಪಿಟ್ಟು, ಕಾರ್ಬೋಹೈಡ್ರೇಟ್ಸ್. ಏನ್ ತಿಂದೆಪ್ಪ? ಇಡ್ಲಿ ದೋಸೆ, ಕಾರ್ಬೋಹೈಡ್ರೇಟ್ಸ್. ಮಧ್ಯಾಹ್ನ ಏನತ್ತಪ್ಪ? ಅನ್ನ ರಸ, ಕಾರ್ಬೋಹೈಡ್ರೇಟ್ಸ್. ಹೌದು ರಾತ್ರಿ ಏನ್ ತಿಂದೆ? ಚಪಾತಿ ತಿಂದೆ, ಹಾ ಕಾರ್ಬೋಹೈಡ್ರೇಟ್ಸ್. ಇಲ್ಲಿ ಎಲ್ಲಿದೆ ಪ್ರೋಟೀನು? ಖಂಡಿತ. ಈ ಒಂದು ತಟ್ಟೆ ಅಂತ ಅಂದಾಗ ನಾವು ನಮ್ಮ ದೇಹಕ್ಕೆ, ಇವಾಗ ನೀವು ಓಡಾಡೋ ಗಾಡಿಯಲ್ಲಿ ನಿಮ್ ಕಾರಿಗೆ ಸ್ಕೂಟ್ರಿಗೆ ಒಳ್ಳೆ ಆಯಿಲ್ ಒಳ್ಳೆ ಪೆಟ್ರೋಲ್ ಹಾಕಿದ್ರೆ ನಿಮ್ ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ. ಹೌದು ಸಿಮೆಂಟ್ ಹಾಕಿದ್ರೆ ಏನಾಗುತ್ತೆ? ಗಾಡಿಗೆ ಹೊಗೆ ಬಿಡ್ಕೊಂಡು ಹೋಗುತ್ತೆ, ಇಂಜಿನ್ ಒಂದಿನ ಹೊರಟೋಗುತ್ತೆ. ಹೌದು ಹಾಗೆ ಖಂಡಿತ. ನಮ್ ದೇಹದಕ್ಕೂ ನಾವು ಒಂದು ಒಳ್ಳೆ ಉತ್ತಮವಾದ ಆಹಾರ ಸೇವಿಸ್ಬೇಕಾಗತ್ತಲ್ಲ. ಹೌದು ಸೊ ಒಂದು ತಟ್ಟೆ ಆಹಾರ ಅಂತಂದ್ರೆ ಎಲ್ಲ ಬ್ಯಾಲೆನ್ಸ್ಡ್ ಆಗಿರ್ಬೇಕಲ್ಲಿ. ಹೌದು ಕಾರ್ಬೋಹೈಡ್ರೇಟ್ಸು, ಫ್ಯಾಟು, ಪ್ರೋಟೀನು, ಫೈಬರು ಎಲ್ಲ ಕರೆಕ್ಟ್ ಆಗಿ ಹೌದು ಇರಬೇಕು. ನಾವು ಎಲ್ಲಾ ಬಿಟ್ಬಿಟ್ಟು ಬರೀ ಕಾರ್ಬೋಹೈಡ್ರೇಟ್ಸ್ ತಿಂತಾ ಇದ್ರೆ ಡಯಾಬಿಟಿಕ್ ಬರ್ತಾ ಇನ್ನೇನಾಗುತ್ತೆ? ವಾಟ್ ಡಸ್ ಕಾರ್ಬೋಹೈಡ್ರೇಟ್ಸ್ ಡೂ? ದಿ ಬ್ರೇಕ್ ಡೌನ್ ಇಂಟು ಶುಗರ್ ಆಗಿ ಎಸ್ ಬ್ರೇಕ್ ಡೌನ್ ಹೌದು ಆಗುತ್ತೆ. ಹೌದು ಅದಲ್ಲದೆ ಚಾ ಕುಡಿತೀನಿ ಅಂತಾರೆ, ಚಾ 3 ಚಮಚ ಸಕ್ಕರೆ ಹಾಕಿರ್ತಾರೆ. ಹೌದು ಆ? ಇಲ್ಲಿ ಏನೋ ಖಂಡಿತ. ಜ್ಯೂಸ್ ಕುಡಿಯಕ್ ಹೋಗ್ತಾನೆ, ಜ್ಯೂಸ್ ಚೆನ್ನಾಗಿರುತ್ತೆ ಕುಡಿತಾನೆ, ಜ್ಯೂಸ್ ಹಿಂಡು ಕಾಲ್ ಭಾಗ ಸಕ್ಕರೆ ಹಾಕಿರ್ತಾನೆ. ಈ ಹೌದು ನಮ್ ದೇಶದಲ್ಲಿ ಡಯಾಬಿಟಿಕ್ ಬರ್ತಾ ಇನ್ನೇನಾಗತ್ತೆ ಹೇಳಿ? ಖಂಡಿತ. ಅವೇರ್ನೆಸ್ ಜನಕ್ ಬರ್ಬೇಕು. ನಾನ್ ತಿಂತಾ ಹೌದು ಇರೋದು ವಿಷ, ಹೌದು ಆಹಾರ ಅಲ್ಲ. ಒಂದ್ ಖಂಡಿತ. ಮಾತಿದೆ, ಫುಡ್ ಇಸ್ ಅ ಪಾಯ್ಸನ್, ಫುಡ್ ಇಸ್ ಅ ಮೆಡಿಸನ್. ಅದು ನಾವು ಮೆಡಿಸಿನ್. ಹೌದು ಹೇಗೆ ನಾವು ಅದನ್ನ ಉಪಯೋಗಿಸ್ತೀವಿ ಅದ್ರ ಪ್ರಕಾರ. ಇವಾಗ ನಾನು ಜಿಮ್ ಅಲ್ಲಿ ಹೋಗ್ತೀನಿ ಅಂದ್ರೆ ವೆಯ್ಟ್ ಲಿಫ್ಟ್ ಜಾಸ್ತಿ ಮಾಡೋದು ಒಳ್ಳೇದಾ ಅಥವಾ ಮಾಡ್ರೇಟ್ ಲೆವೆಲ್ಗೆ ವೆಯ್ಟ್ ಲಿಫ್ಟ್ ಮಾಡೋದು ಒಳ್ಳೇದಾ ನಿಮ್ ಪ್ರಕಾರ? ಸಿ, ಫಸ್ಟ್ ಜಿಮ್ ಹೋದಾಗ ಇಂಟಿಮೆಟ್ಸ್ ಜಾಸ್ತಿ ಕಮ್ಮಿ ಅದು ನಿಮ್ಮ ಕೆಪಾಸಿಟಿ ಮೇಲೆ. ನೀವು ಎಷ್ಟು ವರ್ಷದಿಂದ ಟ್ರೈನ್ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷ ನಿಮ್ ಮಸಲ್ ಸ್ಟ್ರೆಂತ್ ಇದೆ ಅಂತ. ಈಗ ನಾನು 50 kg ಜಾಸ್ತಿ ಲಿಫ್ಟ್ ಮಾಡಿದ್ರೆ ನಾನು 50 kg ನಾನು ಲಿಫ್ಟ್ ಮಾಡ್ತೀನಿ. ನಿಮ್ ಕೈಲಿ ಆಗುತ್ತೆ 50 kg ಅಂತ ಇನ್ನೊಮ್ಮೆ ಕೇಳ್ತೀನಿ. ಅವ್ನಿಗೆ ಹ್ಮ್ ಅವ್ನಿಗೆ ಆಗಲ್ಲ. ಹ್ಮ್ ಅವನಿಗೊಂದು, ಸೊ ಯು ಹ್ಯಾವ್ ಟು ಕನ್ಸಿಸ್ಟೆಂಟ್ಲಿ ಪ್ರಾಕ್ಟೀಸ್ ಟು ಗೋ ದೇರ್. ಹಾ ಅರ್ಥ ಆಯ್ತಾ? ಜಾಸ್ತಿ ಹೌದು ಕಮ್ಮಿ ಬರಲ್ಲ. ಈಗ ನೀವು ಒಂದು 5 kg ಸ್ಟಾರ್ಟ್ ಮಾಡ್ತೀರಾ, ಹೌದು ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಸ್ಟ್ರೆಂಥನ್ ಆಗುತ್ತೆ ಮಸಲ್. 10 kg ಖಂಡಿತ. ಹೋಗ್ತೀರಾ, 10 kg ಮಾಡ್ತಾ ಅದನ್ನು ಕಮ್ಮಿ ಆಗುತ್ತೆ, ಹೌದು 15-20 kg ಹೋಗ್ತಾರೆ. ಹಂಗೆ ಪ್ರೋಗ್ರೆಷನ್ ಆಗಿ ಹೋಗಿ ಅಂತ. ಇಟ್ ಹಾ ಕಾಲ್ಡ್ ಪ್ರೋಗ್ರೆಷನ್ ಲೋಡಿಂಗ್. ಹಾ ಕರೆಕ್ಟ್ ಅಲ್ಲ? ಈಗ ಖಂಡಿತ. ನಾನು 5 kg ಮಾಡ್ತಿದ್ದೆ ಮುಂಚೆ. ಹ್ಮ್ ಮುಂಚೆ ಈಗ ನಾನು 50 ಹೌದು kg ಮಾಡ್ತಾ ಇದೀನಿ. ಬಿಕಾಸ್ 5 kg 50 kg ಟ್ರಾವೆಲ್ ಇತ್ತು. ಅವಾಗ 50 ಹಾ kg ನಲ್ಲಾಡ್ಸಕ್ ಆಗ್ತಾ ಇರ್ಲಿಲ್ಲ ನನಗೆ. 5ರಿಂದ ಹೌದು ಪ್ರೋಗ್ರೆಷನ್ ಹೋಗಿ 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 50ಕ್ಕೆ ಬಂದೆ. ಇವಾಗ 50 ನನಗೆ ಆರಾಮಾಗಿ ನೈಸ್. ಮಾಡ್ತೀನಿ. ಸೊ ಪ್ರೋಗ್ರೆಷನ್, ಯು ಹ್ಯಾವ್ ಟು ಕೀಪ್ ಇಂಪ್ರೂವಿಂಗ್ ಎವ್ರಿ ಟೈಮ್. ಒಂದೇ ಹಾ ಜಾಗದಲ್ಲಿ ಒಂದೇ ತರ ಕುತ್ಕೊಂಡು ಯಾವತ್ತೂ ಇರಕ್ಕಾಗಲ್ಲ. ಹೌದು ಆತರ. ಖಂಡಿತ. ರೀಸೆಂಟ್ ಆಗಿ ನಿಮ್ದು ಒಂದು ವಿಡಿಯೋ ನೋಡಿದೆ, ನೀವು ಬೈಕ್ ರೈಡ್ ಹೋಗ್ತೀರಾ, ಎವ್ರಿ ವೀಕ್ ಹೋಗ್ತೀರಾ, ಹೇಗೆ ಪ್ಲಾನ್ ಹೇಗ್ ಮಾಡ್ಕೋತೀರಾ? ಪ್ರತಿ ಭಾನುವಾರ ನಮ್ದು ಬೈಕ್ ರೈಡ್ ಇರುತ್ತೆ. ನಮ್ದೊಂದು ಗ್ಯಾಂಗ್ ಇದೆ, ತಂಡ. ಓಕೆ ಅದಕ್ಕೆ ತಂಡದ ಮುಖ್ಯ ಬಾಸ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರು. ಸೊ ನೈಸ್. ನಮ್ಮ ಹಳೆ ಸ್ನೇಹಿತರು, ನಮಗೂ ಅವರು ಸುಮಾರು 15 ವರ್ಷದಿಂದ ನಾವು ಪರಿಚಯ, ನಮ್ಮ ಗೆಳೆತನ ಪರಿಚಯ. ಸೊ ಓಕೆ ಹಾಗಾಗಿ ನಾವು ನಮ್ಮ ಗೆಳೆಯರ ಬಳಗ, ನಮ್ಮ ಹಾ ಗೆಳೆಯರ ಬಳಗ ಹೌದಲ್ಲ, ಹಾ ನಾವೆಲ್ಲ ಸೇರಿ ಪ್ರತಿ ಭಾನುವಾರ ಒಂದು ಜಾಗಕ್ಕಂತ ಹಾ ನಾವು ಬೈಕ್ ರೈಡ್ ಹೋಗ್ತೀವಿ. ನಾವು ಅವ್ರ ಜೊತೆ ಬೈಕ್ ರೈಡ್ ಉದ್ದೇಶ ಹೋಗ್ತೀವಿ. ಹಾ ಅವರು ಬೆಂಗಳೂರೆಲ್ಲ ಅಬ್ಸರ್ವ್ ಮಾಡ್ತಾರೆ, ಹಾ ಬೆಂಗಳೂರಲ್ಲಿ ಹೇಗ್ ನಡೀತಿದೆ, ಟ್ರಾಫಿಕ್ ಹಾ ಹೇಗಿದೆ, ಅದೆಲ್ಲ ಎಲ್ಲೆಲ್ಲಿ ಹಿಂಗಿದೆ ಅಂತ ಅವರು ಅದ್ ಅಬ್ಸರ್ವ್ ಮಾಡ್ಕೊಂಡು ಅವರು ಅಲ್ಲಿಂದ ಹಾ ಮುಂದಕ್ಕೆ ನಾವು ಬೈಕ್ ರೈಡ್ ಹೋಗ್ತೀವಿ. ಸೊ ಓಕೆ ಅವ್ರಿಗೆ ಅಲ್ಲಿಗೆ ಬೆಂಗಳೂರು ಹಿಂಗೆ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಹಾ ಟ್ರಾಫಿಕ್ ಹೇಗ್ ನಡೀತಿದೆ ಅದನ್ನೂ ಆಯ್ತು ಅವ್ರದ್ದು, ಹಾ ಬೈಕ್ ರೈಡು ಆಯ್ತು. ನಮಗೆ ಬರೀ ಓಕೆ ಒಂದೇ ಅವ್ರ ನೈಸ್. ಜೊತೆಗೆ ಬೈಕ್ ರೈಡ್. ಸೊ ನಾವೊಂದು 7-8 ಜನ ಸ್ನೇಹಿತರು ಇದೀವಿ. ಸೊ ನಾವು ಹೋಗ್ತೀವಿ ಬೈಕ್ ರೈಡ್ ತುಂಬಾ ಪ್ರತಿ ಖುಷಿ ಭಾನುವಾರ. ಅನ್ಸುತ್ತೆ. ಹಾಗೆ ನಾನು ನಿಮ್ದು ಒಂದು ರೀಸೆಂಟ್ ವಿಡಿಯೋಸ್ ನೋಡಿದೆ, ನಿಮ್ ತಂದೆ ಜೊತೆ ನೀವು ವ್ಯವಸಾಯ ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಹೆಚ್ಚಿನ ಮಾಹಿತಿ ಹೇಳ್ತೀರಾ?
ನಾನ್ ವ್ಯವಸಾಯ ಮಾಡಲ್ಲ, ನಮ್ಮ ತಂದೆಯವ್ರು ಮಾಡೋದು. ಸೊ ಹಾ ಅವರು ಬೆಂಗಳೂರಿನಲ್ಲೇ ದೂರವಾಣಿ ಕಾರ್ಖಾನೆ ITL ಕೆಲಸ ಮಾಡ್ತಾ ಇದ್ರು, ರಿಟೈರ್ ಆದ್ರು. ಹಾ ಮೂಲಭೂತವಾಗಿ ಶಿವಮೊಗ್ಗದವರು, ಶಿವಮೊಗ್ಗದಲ್ಲಿ ಅಪ್ಪ ಹಾ ಸೊರಬ, ನಮ್ಮಮ್ಮ ಹೊಸನಗರ ಅಂತ. ಸೊ ಹಾ ಅಲ್ಲಿ ನಮ್ಮೊಂದ್ ಸ್ವಲ್ಪ ಜಮೀನ್ ಇತ್ತು, ಆ ಜಮೀನಲ್ಲೇ ತಂದೆಯವರು ಕೃಷಿ ಮಾಡ್ತಾರೆ. ಅಡಿಕೆ, ಪೆಪ್ಪರು, ಜೇನು ಕೃಷಿ ಮಾಡ್ತಾರೆ. ಸೊ ಅವ್ರಿಗೆ ಅವ್ರ ಆಸಕ್ತಿ, ನಾವು ಅವ್ರ ಜೊತೆಗೆ ಹೋದಾಗ ಸ್ವಲ್ಪ ಸಾಥ್ ಕೊಡ್ತೀವಿ ಅಷ್ಟೇ. ಏನಾದ್ರೂ ತುಂಬಾ ಹೊಸ ವಿಚಾರಗಳು ಇದ್ದಾಗ ಅವ್ರ ಜೊತೆ ಹಂಚ್ಕೊಂತೀವಿ, ಹೀಗ್ ಮಾಡಿದ್ರೆ ಹೇಗೆ ಹೇಗೆ ಅಂತ. ಅವ್ರಿಗೆ ತುಂಬಾ ವಿಚಾರಗಳು ಗೊತ್ತು, ಏನೋ ಒಂದ್ ಸ್ವಲ್ಪ ಅವ್ರ ಮಟ್ಟಿಗೆ ಒಂದು 5% ಅಷ್ಟೇ. ತುಂಬಾ ಖುಷಿ ಅನ್ಸುತ್ತೆ ನೋಡಿದಾಗ. ಯಂಗರ್ ಜನರೇಷನ್ಗೆಲ್ಲ ತುಂಬಾ ಇನ್ಸ್ಪೈರ್ ಮಾಡ್ತೀರಾ. ಸಿ ಎಸ್, ಕೃಷಿ ಎಲ್ರೂ ಮಾಡ್ಬೇಕು. ಸೊ ಹೌದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೃಷಿ ಎಲ್ರೂ ಮಾಡ್ಬೇಕು, ಕೃಷಿ ಭೂಮಿ ಎಲ್ರ ಜೊತೆರೂ ಇರಬೇಕು. ಆಯ್ತಾ, ಇದ್ದಾಗ್ಲೇ ಅದ್ರದ್ದು ಒಂದು ಖುಷಿನೇ ಬೇರೆ. ಹೌದು ಏನಾಗ್ತಿದೆ ಅಂತಂದ್ರೆ, ಖಂಡಿತ. ನೀವು ನೋಡಿರ್ಬೋದು, ಊರ್ ಕಡೆ ಎಲ್ಲ ಕೃಷಿ ಬಿಟ್ಬಿಟ್ಟು ಸಿಟಿ ಕಡೆ ಬರ್ತಿದಾರೆ ಕೆಲಸ ಹಾ ಹುಡ್ಕೊಳಕ್ಕೆ. ಹೌದು ಕೃಷಿಯಲ್ಲೇ ಇದ್ರೆ ನಿಮ್ಗೆ ಚಿನ್ನ ಬೆಳಿಬಹುದು. ಹಾ ಅದ್ರಕ್ಕೆ ಸ್ವಲ್ಪ ನಾವು ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಡಬೇಕು. ಅದ್ ಏನ್ ಬೇಕಾದ್ರೂ ಮಾಡ್ಬೋದು ಒಂದು ಕೃಷಿಯಲ್ಲೇ. 1 ಎಕರೆ ಹಾ ಜಮೀನಲ್ಲಿ ನೀವು ಏನೆಲ್ಲ ಮಾಡ್ಬೋದು ಗೊತ್ತಾ? ಜೇನ್ ಹೌದು ಸಾಕಾಣಿಕೆ ಖಂಡಿತ ಮಾಡ್ಬೋದು, ಕುರಿ ಸಾಕಾಣಿಕೆ ಮಾಡ್ಬೋದು, ಕೋಳಿ ಖಂಡಿತ. ಸಾಕಾಣಿಕೆ, ನಿಮ್ಗೆ ಏನೇನೋ ತೋಟ ಮಾಡ್ಕೊಬಹುದು. 1 ಎಕರೆಲಿ ಎಷ್ಟು ಲಾಭ ಮಾಡ್ಕೊಬಹುದು. ಅದು ಹೌದು ನಮ್ ಯುವಜನತೆ ಅದನ್ನ ಹೌದು ಮಾಡ್ಬೇಕು. ಹೌದು ನಮ್ಗೆ ಏನಾಗ್ತಿದೆ, ಇಲ್ಲಿರೋ ಊರಲ್ಲಿರೋ ಯುವಕರಿಗೆ ಮೊಬೈಲ್ ಬಂದಾಗಿಂದ ಕೆಲವರು ದಾರಿ ತಪ್ತಿದ್ದಾರೆ. ಹೌದು ಬೆಂಗಳೂರು ಕಡೆ ಆಕರ್ಷಿತ ಆಗ್ತಿದ್ದಾರೆ. ಅಲ್ಲಿ ಏನೋ ಹೌದು ಚೆನ್ನಾಗಿದೆ ಜೀವನ ಅಂತ. ಅದಲ್ಲ, ಬೆಂಗಳೂರು ಜೀವನನೇ ಅಲ್ಲ. ನೀವ್ ಇರೋ ಹೌದು ಜಾಗದಲ್ಲೇ ಚಿನ್ನ ಬೆಳಿಬೋದು ಅಂತ ಅಷ್ಟೇ. ಹೌದು ನೀವು ಹೇಳಿದ್ದು ಖಂಡಿತ ನಿಜ. ಎಲ್ಲಾ 90s ಕಿಡ್ಸ್ ನಿಮ್ ರಿಯಾಲಿಟಿ ಶೋ ನೋಡಿದ್ದಾರೆ. ಪ್ಯಾಟೆ ಮಂದಿ ಕಾಡಿಗೆ ಹೋಗಿದ್ರು. ಆ ಶೋ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇಟ್ ವಾಸ್ ಅದು ಗ್ರೇಟ್. ಆ, ತುಂಬಾ ಲೈಕ್ ನಾವು ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತ್ಕೋತಾ ಇದೀವಿ. ಸೋ ಮಚ್ ಇಂಟ್ರೆಸ್ಟಿಂಗ್. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? 2010ರಲ್ಲಿ ಬಂದಿದ್ದ ಶೋ ಅದು. ಹಾ ಸೊ ನನ್ನ ಅದೃಷ್ಟ ಅನ್ಸುತ್ತೆ, ಆ ಟೈಮಲ್ಲಿ ನಂಗೆ 2010ರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಹಾ ಜೆಫ್ ಪಾಸ್ ಅಂತ. ಎರಡ್ ಸಾವಿರದ ಓಕೆ ಹತ್ತು ಮಾರ್ಚ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. ಹಾ ಹಾಗಾಗಿ ಆ ಸಿನಿಮಾ ಮುಖಾಂತರ ಒಬ್ಬ ಸಿನಿಮಾದಲ್ಲಿ ಮಾಡಿದಾನೆ ಅಂದ್ಬಿಟ್ಟು ನನಗೊಂದು ಆಡಿಷನ್ ಕರೆದಿದ್ರು. ಹಾ ಕರೆದಾಗ ಅಚಾನಕ್ ಆಗಿ ಸೆಲೆಕ್ಟ್ ಆದ. ಸೆಲೆಕ್ಟ್ ಓಕೆ ಆದಾಗ ಕಾಡು ಅಲ್ಲಿ ಇಲ್ಲಿ ಇದ್ದಾಗ ನಮ್ಗೆ ಹೌದು ಲಕ್ಸುರಿ ಆಗಿ ಟ್ರೀಟ್ ಮಾಡ್ತಾರೆ ಅಂತ ಅನ್ಕೊಂಡು ಹೋಗಿದ್ದೆ. ಹಾ ಅಲ್ಲಿ ನೋಡಿದ್ರೆ ಉಲ್ಟಾ ಹೊಡೆದಿತ್ತು. ನಾನು ಏನ್ ಫುಲ್ ಶಾಪಿಂಗ್ ಮಾಡಿದ್ದು, ಅದ್ ಮಾಡಿ ಚೆನ್ನಾಗಿ ಹಾ ಕಾಣ್ಬೇಕು ಅಂತ ಬಟ್ಟೆ ಗಿಟ್ಟೆ ಎಲ್ಲ ಕಿತ್ಕೊಂಡ್ಬಿಟ್ರು, ಚಪ್ಲಿ ಕಿತ್ಕೊಂಡ್ಬಿಟ್ರು. ಒಂದೇ ಜೊತೆ ಬಟ್ಟೆ 1 ತಿಂಗಳಲ್ಲಿ ಹಾಕೊಂಡಿದೀನಿ, ಹಲ್ಲುಜ್ಜಿಲ್ಲ, ಓಕೆ ಹಾ ಕಾಲಲ್ಲಿ ಚಪ್ಲಿ ಇಲ್ಲ, ಹಾಸಿಗೆ ಇಲ್ಲ. ಹೌದು ನಾನೇನ್ ನಮ್ಗೆಲ್ಲ ಟ್ರೀ ಹೌಸ್ ಕೊಡ್ತಾರೆ, ಆರಾಮ ಮಲ್ಕೊಂಬೋದು. ಹಾಸಿಗೆ ಇಲ್ಲ, ಅಲ್ಲೇ ಬಂಡೆ ಕಲ್ ಮೇಲೆ, ಅಲ್ಲೇ ಸ್ಥಾನ ಹಾ ಇಲ್ಲ, ಏನಿಲ್ಲ. ಒಂಥರ ವಿಚಿತ್ರ ಅನುಭವ. ಆ ಜೀವನ ನನಗೆ ಏನಂತ ತೋರ್ಸ್ಬಿಡ್ತು. ಹಾ ಎಲ್ಲಾರು ಹೇಳ್ಬೋದು, ಏನಪ್ಪ ಶೋ, ನಿಜಾನ ಅಂತ ಕೇಳ್ಬೋದು. ಈ ಶೋ ಹಾ ಆಗಿ ಇವತ್ತಿಗೆ 15 ವರ್ಷ ಆಗಿದೆ. ಇವತ್ತಿಗೂ ಹೇಳ್ತೀನಿ, ನೀವು ನೋಡಿದ್ದೆಲ್ಲ ನಿಜ, ಸುಳ್ಳು ಏನೂ ಹೌದು ಇಲ್ಲ. ಅಷ್ಟು ಕಷ್ಟಪಟ್ಬಿಟ್ವಿ ನಾವು. ಹೌದು 15 ದಿನ ಊಟ ಖಂಡಿತ. ಇಲ್ಲ ಮರೆ, ಹೌದು 15 ದಿನ ಊಟ ಇಲ್ಲ, ಹೌದು 1 ತಿಂಗಳು ನಿಜ. ನಾನು ಅಲ್ಲೂಟಿಲ್ಲ, ಹೌದು 20 ದಿನವರೆಗೂ ನಾನು ಸ್ನಾನನೇ ಮಾಡಿಲ್ಲ. ಹೌದು ಈ ತರ. ಖಂಡಿತ. ಇಲ್ಲ ಆ ಶೋ ಇಟ್ ವಾಸ್ ವೆರಿ ನೈಸ್, ಇಟ್ ವಾಸ್ ವೆರಿ ಹೌದು ಚಾಲೆಂಜಿಂಗ್. ಅದು ಹೌದು ನನಗೆ ಲೈಫ್ ಏನಂತ ಒಂದು ತೋರಿಸ್ತದು. ಹೌದು. ನಾವು ತುಂಬಾ ವೆಯ್ಟ್ ಮಾಡ್ಕೊಂಡು ಕೂತ್ಕೋತಾ ಇದ್ವಿ ಶೋ ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಅಂತ. 90s ಕಿಡ್ಸ್ ಎಸ್ಪೆಷಲಿ. ಎಸ್, ಇಟ್ ವಾಸ್ ಗ್ರೇಟ್ ಥ್ಯಾಂಕ್ ಯು, ಶೋ. ಥ್ಯಾಂಕ್ ಯು. ಆತ ಮತ್ತೆ ಶೋ ಬರಲ್ಲ, ಖಂಡಿತ ಚಾನ್ಸ್ ಇಲ್ಲ. ಕನ್ನಡದಲ್ಲಿ ಮತ್ತೆ ಆತರ ಶೋ ಕಷ್ಟ, ಬರ್ಬೇಕು. ಬರಬೇಕು. ಹೌದು ವೆರಿ ಚಾಲೆಂಜಿಂಗ್, ವೆರಿ ಚಾಲೆಂಜಿಂಗ್. ಏನೋ ಆ ಹೌದು ಬಂಡ ಧೈರ್ಯದಲ್ಲಿ ಮಾಡಿದ್ರು ಆಗ. ಹಾ ಮತ್ತೆ ಅದಾದ್ಮೇಲೆ ರಿಪೀಟೇ ಮಾಡಿಲ್ಲ. ನಿಮ್ಗೆ ಒಂದು 10 ಕಾಮಿಡಿ ಶೋ ಬರುತ್ತೆ, 10 ಹಾ ಡ್ಯಾನ್ಸ್, 10 ಸಿಂಗಿಂಗ್ ಶೋ ಬರುತ್ತೆ, 10, 20, 30 ಶೋವರೆಗೂ ಬರುತ್ತೆ. ಪೇಟೆ ಹಾ ಮಂದಿ ಕಡೆ ಬರೋದು ಒಂದೇ ಒಂದು ಹೌದು ಅಷ್ಟೇ. ಅದ್ರ ಮೇಲೆ ಇಲ್ಲ. ಇನ್ನೊಂದ್ ಯಾವ್ದು ರಿಪೀಟ್ ಮಾಡಿದ್ರು ಅಥವಾ ಅಷ್ಟು ಹೋಗ್ಲಿಲ್ಲ. ಒಂದೇ ಹ್ಮ್ ಶೋ, 1 on 1 ಮುಗೀತು. ಹೌದು. ನಿಮ್ ಪ್ರಕಾರ ಆನ್ಲೈನ್ ಫಿಟ್ನೆಸ್ ಕನ್ಸಲ್ಟೆಂಟ್ ಆದ್ರೆ ಎಷ್ಟು ಅರ್ನ್ ಮಾಡ್ಬೋದು? ಬೇಸಿಕ್ ಸ್ಯಾಲರಿ ತರ ಎಷ್ಟು, ಅಥವಾ ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಕ್ಲೈಂಟ್ಸ್ ಅಥವಾ? ಇಟ್ ಡಿಪೆಂಡ್ಸ್ ಅಬೌಟ್ ವಾಟ್ ಕೈಂಡ್ ಆಫ್ ಅ ಕ್ಲೈಂಟ್ಸ್, ಒಂದು. ಹಾ It depends on what kind of number of clients, ಎರಡು. It ಹಾ depends on your experience, your knowledge. ಈಗ ನಾನು 4 ವರ್ಷ ಮಾಡಿ ಫಿಟ್ನೆಸ್ ಎಕ್ಸ್ಪರ್ಟ್ ಅಂತ ಹೇಳಕ್ ಆಗಲ್ಲ. ಹಾ ಈಗ ನಾವೆಲ್ಲ 20 ವರ್ಷದಿಂದ ಮಾಡ್ತಾ ಇದೀವಿ. ಹ್ಮ್ ನಮ್ಮ ಹೌದು ಎಕ್ಸ್ಪೀರಿಯನ್ಸ್ ಈಗಲೂ ನಾವು ಕಲಿತಾ ಇದೀವಿ. ನಾವು ಹೌದು ಪೂರ್ತಿ ಗೊತ್ತಿದೆ ಅಂತಿಲ್ಲ. ಹಾ ಇಟ್ ಡಿಪೆಂಡ್ಸ್ ಆನ್ ಯುವರ್ ವಾಟ್ ಹ್ಯಾವ್ ಯು ಡನ್, ವಾಟ್ ಇಸ್ ಹ್ಮ್ ಎಕ್ಸ್ಪೀರಿಯನ್ಸ್. ನೀವು ಹ್ಮ್ ಎಷ್ಟು ಓದಿದೀರಾ, ಎಷ್ಟು ತಿಳ್ಕೊಂಡಿದ್ದೀರಾ ಫಿಟ್ನೆಸ್ ಬಗ್ಗೆ. ಫಿಟ್ನೆಸ್ ಹಾ ಅಂತ ಸುಮ್ಮನೆ ಟ್ರೈನ್ ಮಾಡೋದಲ್ಲ. ಯು ಹ್ಯಾವ್ ಟು ನೋ
ಈಚ್ ಅಂಡ್ ಎವ್ರಿ ಕ್ಲೈಂಟ್ ಸೈಕಾಲಜಿ, ಎವ್ರಿ ಕ್ಲೈಂಟ್ಸ್ ಅವರು ಪ್ರೋಸ್ ಅಂಡ್ ಕಾನ್ಸ್ ಗೊತ್ತಿರಬೇಕು, ಹಾ ಖಂಡಿತ. ಮಸಲ್ ಬಗ್ಗೆ ಗೊತ್ತಿರಬೇಕು, ಪ್ರತಿಯೊಂದು. ಆಯ್ತಾ? ಹೌದು. ಯು ಆರ್ ಹ್ಯಾಂಡ್ಲಿಂಗ್ ಸಮನ್ಸ್ ಬಾಡಿ, ಯು ಖಂಡಿತ. ಕಾಂಟ್ ಟೇಕ್ ರಿಸ್ಕ್. ಒಂದ್ ಸ್ಮಾಲ್ ಮೂವ್ ಇಫ್ ಇಂಜೂರ್ಡ್ ಆಯ್ತಂದ್ರೆ ಯಾರ್ ಖಂಡಿತ. ಜವಾಬ್ದಾರಿ? ಕರೆಕ್ಟ್ ಅಲ್ಲ? ಹೌದು. ಸೊ ದಟ್ ಹ್ಯಾವ್ ಟು ಬಿ ದಟ್ ಕಮ್ಸ್ ವಿತ್ ಅನ್ ಎಕ್ಸ್ಪೀರಿಯನ್ಸ್. ಹೌದು. ನಿಮ್ ಪ್ರಕಾರ ನಾನ್ ವೆಜ್ ಅಥವಾ ವೆಜ್ ಯಾವುದು ಬೆಸ್ಟ್ ಅಂತೀರಾ? ನನ್ ಪ್ರಕಾರ ನಾನ್ ವೆಜ್ ವೆಜ್ ಅಂತಂದ್ರೆ ಅದು ಇಂಡಿವಿಜುವಲ್, ಎರಡೂದ್ರೂ ಉತ್ತಮವಾದ ಶ್ರೇಷ್ಠವಾದ ಆಹಾರ ಇದೆ. ಅದು ನಾವು ಆಯ್ಕೆ ಮಾಡೋ ವಿಚಾರದಲ್ಲಿ ಹೋಗುತ್ತೆ. ಈಗ ಹಾ. ನಾವು ಚಿಕನ್ ತಿಂತೀನಿ ಒಳ್ಳೇದು ಅಂತಂದ್ರೆ ಚಿಕನ್ ಕಬಾಬ್ ತಿಂದ್ರೆ ಒಳ್ಳೇದಾ? ಇಲ್ಲ. ಹಂಗೆ ಬಿರಿಯಾನಿ ತಿಂದ್ರೆ ಒಳ್ಳೇದಾ? ಸೊ ಇವಾಗ ಹಂಗೆ, ಈಗ ನಾನು ವೆಜಿಟೇರಿಯನ್ ಅಂದ್ಬಿಟ್ಟು ನೀವು ಬರೀ ಅನ್ನ ರಸ ತಿಂತ ಕೂರಕ್ಕಾಗತ್ತಾ? ಸೊ ಟ್ಯಾಟು ಹೌದು. ಪ್ರತಿ ಖಂಡಿತ. ಸಸ್ಯಾಹಾರಿಯಲ್ಲೂ ಮಾಂಸಾಹಾರಿಯಲ್ಲೂ ಅದರದೇ ಆದ ವಿಶೇಷತೆಗಳು ಇದಾವೆ. ಹೌದು. ತಿನ್ನೋ ರೀತಿ ಬದಲಾಗ್ಬೇಕಷ್ಟೇ. ಅದ ನಾವು ಏನ್ ತಿಂತಾ ಇದ್ವಿ, ಯಾವ ರೀತಿ ತಿಂತಾ ಇದ್ವಿ, ಯಾವ ತರ ಹೌದು. ಉತ್ತಮವಾದ ಆಹಾರ ಸೇವಿಸ್ತಾ ಇದ್ವಿ, ಅದು ಮುಖ್ಯ. ಅಂಡ್ ಖಂಡಿತ. ಆಲ್ವೇಸ್ ನಾನು ಇದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಆಹಾರ ಅನ್ನೋದು ಇಂಡಿವಿಜುವಲ್ ಚಾಯ್ಸ್. ಹೌದು. ಖಂಡಿತ. ಅಬ್ಸಲ್ಯೂಟ್ಲಿ. ಇಂಡಿವಿಜುವಲ್ ಚಾಯ್ಸ್ ಬಂದು ಅವರ ಫುಡ್ ಹ್ಯಾಬಿಟ್ಸ್. ನೀನ್ ತಿಂತಾ ಇರೋ ಸರಿ ಇಲ್ಲ ಅಂತ ನಾನು ಹೇಳಕ್ ಯಾವುದೇ ಹಕ್ಕಿಲ್ಲ. ನೀನು, ನಿಮ್ಮ ತಾತಂದ್ರು, ತಂದೆಯವರು, ಮುತ್ತಾತ 1000 ವರ್ಷಗಳಿಂದ ತಂತಿದ್ರು ಸಸ್ಯಾಹಾರಿ ಆಗಿರ್ತಾನೆ ತಿಳ್ಕೊಳ್ಳಿ. ನಮ್ಮ ತಾತ ತಂದೆಯವರು ಮಾಂಸಾಹಾರಿಗಳು. ಹಾ. ಅಂಡ್ ನಾವು ತಿನ್ನೋ ಆಹಾರ ನಮ್ಮ ಹ್ಯಾಬಿಟ್. ಹೌದು. ಕಾಂಟ್ ಖಂಡಿತ. ಕಮೆಂಟ್ ಆನ್ ಅದರ್ಸ್ ಫುಡ್. ಸೊ ಅದಕ್ಕೆ ಅದ್ರ ಬಗ್ಗೆ ನಂಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಪ್ರತಿಯೊಬ್ಬರ ಆಹಾರದಲ್ಲೂ ಅವ್ರದೇ ಆದ ವಿಶೇಷತನ ಇದೆ. ಹಾ. ಪ್ರತಿ ದೇಶದಲ್ಲೂ ಒಂದೊಂದು ಹೌದು. ಆಹಾರ ವಿಶೇಷತನ ಇದೆ. ಸೊ ಯಾವ್ದು ಉತ್ತಮ ಅಂದ್ರೆ ನಾವು ತಿನ್ನೋ ರೀತಿನ ಏನ್ ತಿಂತಾ ಇದೀವಿ, ಯಾವ ರೀತಿ ತಿಂತಾ ಇದೀವಿ, ಅದು ಮುಖ್ಯ ಆಗುತ್ತೆ. ಖಂಡಿತ. ಇವಾಗ ತುಂಬಾ ಜನ ಏನ್ ಮಾಡ್ತಾರೆ, ನ್ಯೂ ಇಯರ್ ಬಂದಿದ ತಕ್ಷಣ ಜಿಮ್ ಜಾಯ್ನ್ ಆಗ್ತಾರೆ, 1 year ಮೆಂಬರ್ಶಿಪ್ ತಗೊಂಡ್ಬಿಡ್ತಾರೆ. ಐ ಹ್ಯಾವ್ ಟು ಡೂ ಇಟ್, ನಾನು ಮಾಡೇ ಮಾಡ್ತೀನಿ, ಕನ್ಸಿಸ್ಟೆನ್ಸಿ ಹೋಗ್ತೀನಿ ಅಂತ ಎಲ್ಲ ತುಂಬಾ ಜೋಶಲ್ಲಿ ಹೋಗ್ತಾರೆ. ಆಮೇಲೆ 1 week ಹೋಗ್ತಾರೆ, 2 weeks ಹೋಗ್ತಾರೆ, ಆಮೇಲೆ ಗಿವ್ ಅಪ್ ಮಾಡ್ಬಿಡ್ತಾರೆ. ಇದು ತುಂಬಾ ಜನ ನೋಡ್ತಾ ಇದ್ದೀನಿ, ನಾನು ನೋಡಿದ್ದೀನಿ. ಈ ತರ ಆದ್ರೆ ತುಂಬಾ ಹೆಲ್ತ್ ಇಶ್ಯೂಸ್ ಅವ್ರಿಗೆ ಬರುತ್ತೆ, ಮತ್ತೆ ಇದರಿಂದ ಅವ್ರಿಗೆ ಕಷ್ಟ ಆಗುತ್ತೆ ಅಲ್ವಾ? ಇದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಕನ್ಸಿಸ್ಟೆನ್ಸಿ ಬೇಕು. ಏನ್ ಗೊತ್ತಾ, ನಮ್ ಜನಕ್ಕೆ ಕನ್ಸಿಸ್ಟೆನ್ಸಿ ಇಲ್ಲ. ಒಂದು ಗೋಲ್ ಸೆಟ್ ಮಾಡ್ಕೊಬೇಕು, ನಾನು ಏನ್ ಮಾಡ್ತಾ ಇದೀನಿ ಅಂತ. ಪ್ಲಸ್ ಹೆಂಗಿದ್ರೆ ಪ್ರತಿ ವಾರ ಆಯ್ತಂದ್ರೆ ವೀಕೆಂಡ್ ಪಬ್ ಹೋಗೋಣ ಅಂತಾರೆ. ಡೈವರ್ಷನ್ ಜಾಸ್ತಿ ಬಂದಿದೆ ಅಷ್ಟೇ, ಮತ್ತೇನಿಲ್ಲ. ಹೌದು. ಪ್ರತಿಯೊಬ್ಬರು 24 ಗಂಟೆಲೆ 7-8 ತಾಸು ನಿದ್ದೆ ಮಾಡಿ, ಇಷ್ಟು ತಾಸು ಊಟ ಮಾಡಿ, ಇದೆಲ್ಲ ಮಾಡಿದಾಗ ಅಟ್ಲೀಸ್ಟ್ 1 ತಾಸು ನಿಮ್ಮ ದೇಹ ಕೊಡ್ರಯ್ಯ ಅಂತ ಅಷ್ಟೇ. ಹಾ. ಖಂಡಿತ. ಯಾವ್ ಟು ಇನ್ವೆಸ್ಟ್ ಆನ್ ಹೆಲ್ತ್. ನೀವು ಇವತ್ತು ಮಾಡಿಲ್ಲ ಹೌದು. ಅಂತಂದ್ರೆ ಮುಂದಿನ ದಿನದಲ್ಲೇ ಯಾವ ಟು ಪೇ ಫಾರ್ ಇಟ್ ಅಷ್ಟೇ. ಖಂಡಿತ. ಕರೆಕ್ಟ್ ಅಲ್ಲ? ಹೌದು. ಇವಾಗ ನಿಮ್ಗೊಂದು ಇಮ್ಯಾಜಿನೇಷನ್ ಕ್ವಶನ್ ಕೇಳ್ತೀನಿ. ನೀವೇನಾದ್ರೂ ಕರ್ನಾಟಕ ಚೀಫ್ ಮಿನಿಸ್ಟರ್ ಆದ್ರೆ ಏನೇನ್ ಚೇಂಜಸ್ ತರಕ್ ಇಷ್ಟ ಪಡ್ತೀರಾ? ನಮ್ ಬೆಂಗಳೂರಲ್ಲಿ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲಿ ಆಗಿರ್ಬೋದು, ನಿಮ್ಗೇನು ಡ್ರೀಮ್ಸ್ ಇದೆ? ಡ್ರೀಮ್ಸ್ ಅಂದ್ರೆ ಪ್ರತಿ ರಾಜ್ಯನೂ ನಾವು, ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬರನ್ನು ಆರೋಗ್ಯ ದೃಷ್ಟಿಯಿಂದ ಆರೋಗ್ಯಕರವಾಗಿ ಮಾಡಬೇಕು. ಪ್ರತಿಯೊಬ್ರು ಆರೋಗ್ಯಕರವಾಗಿ ಖಂಡಿತ. ಇರ್ಬೇಕು ಅನ್ನೋದು ಅವರ ಹಕ್ಕು ಅಂತ ಮಾಡಬೇಕು. ಹಾ. ಎವ್ರಿಬಡಿ, ಆಯ್ತಾ? ಕರೆಕ್ಟ್. ಹೌದು. ಎಲ್ಲರೂ ಆರೋಗ್ಯ ಅದೊಂದು ಹಕ್ಕು. ಅದಾದ್ಮೇಲೆ ಈ ಕರ್ನಾಟಕದಲ್ಲೇ ರೈತರ ಬಗ್ಗೆ ಇನ್ನೂ ಆದಷ್ಟು ಜಾಸ್ತಿ ಅವ್ರ ಹಾ. ಬಗ್ಗೆ ಪ್ರೋತ್ಸಾಹ ಕೊಡಬೇಕು. ಒಂದು ಬೆಂಗಳೂರು ಆದಷ್ಟು ಟ್ರಾಫಿಕ್ ಮುಕ್ತವಾದ ನಗರ ಮಾಡ್ಬೇಕು ಅನ್ನೋದು ಆಸೆ ಅಷ್ಟೇ. ಖಂಡಿತ. ನಿಮ್ಗೆ ಕರ್ನಾಟಕದ್ದು ಯಾವ ತಿಂಡಿ ಊಟ ಇಷ್ಟ? ಫಿಟ್ನೆಸ್ ಗೆ ರಿಲೇಟೆಡ್ ಯಾವ್ದು? ಹೇಳಕ್ ಬರಲ್ಲ, ಹೇಳ್ತೀವಿ ಎಲ್ಲ ಒಳ್ಳೇದೇ. ನಮ್ ಕರ್ನಾಟಕದ ವಿಶೇಷತೆ ಏನಂತಂದ್ರೆ ಪ್ರತಿ 100 ಕಿಲೋಮೀಟರ್ ಹಾ. ಕರ್ನಾಟಕದ ಭಾಷೆ, ಕರ್ನಾಟಕದ ಸೊಗಡು, ಕರ್ನಾಟಕದ ಊಟ ಹೌದು. ತಿಂಡಿ ಎಲ್ಲ ಬದಲಾಗತ್ತೆ. ಹೌದು. ಖಂಡಿತ. ಆಯ್ತಾ? ಇವಾಗ ನಾನು ಮಂಡ್ಯದಲ್ಲಿ ಏನೋ ತಿಂದ್ರೆ ಇನ್ 100 ಕಿಲೋಮೀಟರ್ ಮೈಸೂರ್ಗೆ ಹೋದ್ರೆ ಆ ಭಾಷೆನೇ ಬದಲಾಗತ್ತೆ, ಊಟ ಬದಲಾಗತ್ತೆ. ಅಲ್ಲಿಂದ 100 ಕಿಲೋಮೀಟರ್ ಕೂರ್ಗ್ ಹೋದ್ರೆ ಆ ಭಾಷೆ ಬೇರೆ ಬದಲಾಗತ್ತೆ, ಹೌದು. ಊಟ ಅದರಿಂದ 100 ಕಿಲೋ ಮುಂದಕ್ಕೆ ಹೋದ್ರೆ ಮಂಗಳೂರು, ಅಲ್ಲಿ ಭಾಷೆ ಬದಲಾಗತ್ತೆ, ಅಲ್ಲಿ ಹೌದು. ಊಟ ತಿಂಡಿ ಇನ್ನ 200 ಕಿಲೋಮೀಟರ್ ಹೋದ್ರೆ ಮಲ್ನಾಡ್ ಕಡೆಗೆ ಹೋಗ್ತೀವಿ. ಕರೆಕ್ಟ್ ಅಲ್ಲ? ಅಲ್ಲಿ ಹೌದು. ಊಟ ತಿಂಡಿ ಈಗ ಮಲ್ನಾಡ್ ಕಡೆ ಹೋದ್ರೆ ನಮ್ಮಮ್ಮ ಹೊಸನಗರ, ಅಲ್ಲಿಂದ ವೇ ಆಫ್ ಟಾಕ್ ಇದೆಯಲ್ಲ ಶೈಲಿ ಮಾತಾಡೋದು, ಊಟ ಉಪಚಾರ ಬೇರೆ. ಅಲ್ಲಿ ಅಡ್ಕೆ ಹಾಳೆ ಹಾಕ್ತಾರೆ ತಲೆಗೆ ರೈತರು, ಅಕ್ಕಿ ರೊಟ್ಟಿ ಈ ತರ ಮಾಡ್ತಾರೆ. ಸೊ ಈ ಕಡೆ ಅರೆ ಮಲ್ನಾಡ್ ಬರುತ್ತೆ 100 ಕಿಲೋಮೀಟರ್, ಅವ್ರು ಕಚ್ಚೆ ಪಚ್ಚೆ ಹೊಡ್ಕೊಂತಾರೆ, ಅವ್ರ ಊಟ ಶೈಲಿ ಬೇರೆ. ಖಂಡಿತ. ಹಾಗೆ ಉತ್ತರ ಕರ್ನಾಟಕ ಹೋದ್ರೆ ನಿಮ್ಗೆ ಜೋಳದ ರೊಟ್ಟಿ, ಹೌದು.
ನಮ್ ಸೊ ಸೈಡ್. ನಿನಗೇನಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಊಟ ತಿಂಡಿ ನಂಗೆ ಇಷ್ಟ, ಆತರ ಏನಿಲ್ಲ, ನಥಿಂಗ್ ಸೊ ಸ್ಪೆಷಲ್. ಅದೇ ದಟ್ಸ್ ದ ಬ್ಯೂಟಿ ಆಫ್ ಕರ್ನಾಟಕ. ಹೌದು, ಖಂಡಿತ. ನಿಮ್ ಡ್ರೀಮ್ಸ್ ಏನು ಫಿಟ್ನೆಸ್ ಅಲ್ಲಿ? ಇನ್ನು ಯಾವ ಸ್ಟೇಜ್ ಹೋಗ್ಬೇಕಂತ ಅನ್ಕೊಂಡಿದ್ದೀರಾ ಮುಂದೆ? ಇಲ್ಲ, ಡ್ರೀಮ್ಸ್ ಅಂತಂದ್ರೆ ಒಂದು ಆಸೆ, ಐ ಹ್ಯಾವ್ ಟು ಸ್ಟೆಪ್ ಆನ್ ಟು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೇಜ್. ಒಲಿಂಪಿಯಾ ಅಂತ ಇದೆ, ನ್ಯಾಚುರಲ್ ಒಲಿಂಪಿಯಾ ಅಂತ ಇದೆ. ವೆರಿ ಹೌದು. ತುಂಬಾ ಅತಿ ಕಮ್ಮಿ ಭಾರತೀಯರಲ್ಲಿ ಹೋಗಿ ನಿಂತಿದ್ದು. ಒಲಿಂಪಿಯಾ ಬೇರೆ, ಮಿಸ್ಟರ್ ಒಲಿಂಪಿಯಾ ಬೇರೆ, ನ್ಯಾಚುರಲ್ ಒಲಿಂಪಿಯಾ ಬೇರೆ. ನಾನು ನ್ಯಾಚುರಲ್ ಒಲಿಂಪಿಯಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ. ಅಲ್ಲಿ ಹೋಗಿ ಆ ಸ್ಟೇಜಿಗೆ ಹೋಗಿ ನಿಂತ್ಕೊಬೇಕು ಅನ್ನೋದು ಒಂದು ಆಸೆ. ಸೊ ಅದಕ್ಕೆ ಪ್ರಿಪರೇಷನ್ ನಡೀತಾ ಇದೆ. ತುಂಬಾ ಖುಷಿ ಅನಿಸ್ತಾ ಇದೆ. ನಿಮ್ ಪ್ರಿಪರೇಷನ್ ಹೀಗೆ ಇರ್ಲಿ, ಕನ್ಸಿಸ್ಟೆನ್ಸಿ ಆಗಿ, ಡಿಟರ್ಮಿನೇಷನ್ ಹೀಗೆ ಮುಂದೆ ಹೋಗ್ತಾ ಇರಿ ಅಂತ ನಾನು ವಿಶ್ ಮಾಡ್ತೀನಿ ನಿಮ್ಗೆ. ಥ್ಯಾಂಕ್ ಯು ಬ್ರದರ್. ನಿಮ್ದು ರೀಸೆಂಟ್ ವಿಡಿಯೋ ನೋಡಿದೆ, ಇನ್ನೊಂದು ಮಸಲ್ ಮೇನಿಯಾ ಅಂತ ಒಂದು ವಿಡಿಯೋ ಹಾಕಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸೊ ನಾನು ದೇಹದಾಡಿಯ ಬಿಟ್ಟು ವೆರಿ ಇಂಟ್ರೆಸ್ಟಿಂಗ್ ಹೇಳ್ತೀನಿ. 2005 ಅಲ್ಲಿ ಲಾಸ್ಟ್ ಬಾಡಿ ಬಿಲ್ಡಿಂಗ್ ಮಾಡಿದ್ದು, ಹಾ ಕಾಲೇಜ್ ಡೇಸ್ ಆದ್ಮೇಲೆ, ಭಾರತದ ಅಂತ. ಅದಾದ್ಮೇಲೆ ಬಾಡಿ ಬಿಲ್ಡಿಂಗ್ ಮಾಡಕ್ಕಾಗಿಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದಿ ಎನ್ಹಾನ್ಸ್ಡ್ ಬಾಡಿ ಬಿಲ್ಡಿಂಗ್ ಅಂತ. ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಮಾಡೋಣ ಅಂತ ವೇಟ್ ಮಾಡಿ 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 ಎಲ್ಲಿ ಬರುತ್ತೆ ಇಂಡಿಯಾದ ಒಂದ್ ದಿನ ಬರುತ್ತೆ ಅನ್ನೋದು ಒಂದು ಆಸೆ ಇತ್ತು. ಓಕೆ 2014 ಬಂತು ಮಸಲ್ ಮೆನಿ ಅಂತ, ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂತ. ಈ ಓಕೆ. ಭಾರತಕ್ಕೆ ಬಂದು ಫಸ್ಟ್ ಮಸಲ್ ಮೆನಿಯಲ್ಲೇ ನಾನು ಫಸ್ಟ್ ಲೈಫ್ ವೇಟ್ ಚಾಂಪಿಯನ್ ಗ್ರೇಟ್. 2014 ನ್ಯಾಚುರಲ್ ಬಾಡಿ ಬಿಲ್ಡಿಂಗ್. ಈಗಲೂ ಹೇಳ್ತೀನಿ, ನ್ಯಾಚುರಲ್ ಬಾಡಿ ನಾನ್ ಬಿಲ್ಡಿಂಗ್. ನಿಮ್ ವಿಡಿಯೋ ನೋಡಿದೆ, ತುಂಬಾ ನನಗೆ ಇಷ್ಟ ಆಯ್ತು. ಅದಾದ್ಮೇಲೆ ಅಲ್ಲಿ ಡ್ರಗ್ ಟೆಸ್ಟಿಂಗು ಅಥವಾ ಇನ್ನ ನ್ಯಾಚುರಲ್ ಆಗಿ ಮಾಡೋ ಅಷ್ಟು ಇನ್ನ ಅದು ಅವಾಗ ಇನ್ನ ಇರ್ಲಿಲ್ಲ. ಅಲ್ಲಿ ನಾನು ಒಬ್ನೇ ಅನ್ಸುತ್ತೆ ನ್ಯಾಚುರಲ್, ನನಗೆ ಗೊತ್ತಿದ್ದಂಗೆ. ಅಲ್ಲಿ ಯಾರು ಕೇಳಿದ್ರು ನಂಗೆ ಅಷ್ಟಾಗಿ ಅವರು ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದೇರ್ ಆನ್ಸರ್ಸ್. ಮೋಸ್ಟ್ ಆಫ್ ಪೀಪಲ್ ವರ್ ನಾಟ್ ನ್ಯಾಚುರಲ್ ಅನ್ಸ್ತು. ಮತ್ತೆ ನೋ ಪಾಯಿಂಟ್ ಟೇಕಿಂಗ್ ಪಾರ್ಟ್ ಇನ್ ನೆಕ್ಸ್ಟ್ ಇಯರ್ ಅನ್ಸುತ್ತೆ ನನಗೆ. ಅದಾದ್ಮೇಲೆ ಮತ್ತೊಂದು ಯಾವ್ದೋ ಇನುಬಾ ಅಂತ ಒಂದು ಅಸೋಸಿಯೇಷನ್ಗೆ ಕಾಯ್ತಾ ಇದ್ದೆ. ಅದು 1988 1988 ಸ್ಥಾಪನೆ ಆಗಿದೆ ಅಮೆರಿಕದಲ್ಲಿ. ಒನ್ ಆಫ್ ದ ಪ್ಯೂರೆಸ್ಟ್ ಪರ್ಫೆಕ್ಟ್ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಡೂ ಪರ್ಫೆಕ್ಟ್ ಡ್ರಗ್ ಟೆಸ್ಟ್ ಅಲ್ಲ. ಅದು ಭಾರತಕ್ಕೆ 2018-19 ಬಂತು. ನಾನ್ ಮಾಡಿಲ್ಲ. ನಾನು ನನ್ನ ಸ್ಟೂಡೆಂಟ್ ರೆಡಿ ಮಾಡಿದೆ, ಎಲ್ಲರೂ ಗೆದ್ರು. ನಾನು 20 ಮಾಡೋಣ ಅಂತ ರೆಡಿ ಆದೆ. 20ಗೆ ಕೋವಿಡ್ ಬಂದು ಹೋಯ್ತು. ಅದಾದ್ಮೇಲೆ ಮತ್ತೆ ನಂಗೆ ಸೆಲೆಕ್ಷನ್ ಸಿಕ್ತು. 24ಗೆ ನಾನು ಮಾಡಿದ್ದು. ಅಂದ್ರೆ 2014 ಆದ್ಮೇಲೆ 2024 ನಾನು ಮತ್ತೆ ಕಾಂಪೀಟ್ ಮಾಡಿದ್ದು. ಲೆಕ್ಕಕ್ಕೆ 2005 2014 ಓಕೆ 2020 ಹತ್ತತ್ತು ವರ್ಷ, 10 ವರ್ಷ, ಆಲ್ಮೋಸ್ಟ್ 10 ಇಟ್ಕೊಳ್ಳಿ. ಈಗ ಕನ್ಸಿಸ್ಟೆನ್ಸಿ ಮಾಡ್ತಾ ಇದೀನಿ ಅಷ್ಟೇ. ಐ ವಾಂಟ್ ಟು ಇನ್ಸ್ಪೈರ್ ಅಂಡ್ ಟು ಯೂತ್ ಅಂಡ್ ಐ ವಾಂಟ್ ತುಂಬಾ ಜನಕ್ಕೆ ನಾನು ನ್ಯಾಚುರಲ್ ಮಾಡಿ ಅಂತ ಹೇಳಕ್ಕೆ ನನಗೊಂದು ನಾನು ತಗೊಂಡಿದ್ದು. ಓಕೆ. ಇವಾಗ ನಿಮ್ ತರ ಹೆಂಗಾಗಿ ಕಾಣಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಯಾಕಂದ್ರೆ ಎಷ್ಟೊಂದ್ ಜನ ನಾನ್ ನೋಡಿದೀನಿ, ಒಂದ್ಸಲಿ 26, 27, 30 ಆಗಿದ ತಕ್ಷಣ ಏನಾಗ್ತಾರೆ, ತುಂಬಾ ದಪ್ಪ ಆಗ್ತಾರೆ. ಹೆಂಗಾಗಿ ಅಲ್ಲಿ ಹೆಂಗ್ ಲುಕ್ಕೇ ಹೋಗ್ಬಿಡುತ್ತೆ. ಸಿಂಪಲ್, ಒಂದು ವರ್ಕೌಟ್ ಮಾಡಿ, ದೇಹ ಜೊತೆಗೆ ಮಾನಸಿಕವಾಗಿ ಅದು ಖುಷಿಯಾಗಿಡುತ್ತೆ. ಎರಡನೇದು ಒಳ್ಳೆ ಆಹಾರ ಸೇವಿ. ಒಳ್ಳೆ ಆಹಾರ ಸೇವಿದ್ರೆ ನೀವು ಚಂದಾಗಿರ್ತೀರ, ಸ್ಕಿನ್ ಗ್ಲೋ ಆಗುತ್ತೆ, ಎಲ್ಲಾ ತರ ಖುಷಿಯಾಗಿರ್ತೀರ. ಕೆಟ್ಟ ಆಹಾರ ಸೇವಿದ್ರೆ ನಿಮ್ಮ ಅದ್ರ ರಿಫ್ಲೆಕ್ಷನ್ ತೋರಿಸುತ್ತೆ. ಇಫ್ ಯು ಈಟ್ ಜಂಕ್ ಫುಡ್ ಯು ಲುಕ್ ಲೈಕ್ ಎ ಜಂಕ್. ಇಫ್ ಯು ಈಟ್ ಗುಡ್ ಫುಡ್ ಯು ಲುಕ್ ಗುಡ್. ಸಿಂಪಲ್ ಅಷ್ಟೇ. ಅಬ್ಸಲ್ಯೂಟ್ಲಿ. ಯಂಗ್ ಜನರೇಷನ್ಸ್ ಏನಾದ್ರು ಮೆಸೇಜ್ ಏನಾದ್ರು ಕೊಡಕ್ಕೆ ಇಷ್ಟಪಡ್ತೀರಾ? ಸ್ಟೇ ಹೆಲ್ತಿ, ಸ್ಟೇ ಪಾಸಿಟಿವ್, ಕೀಪ್ ಫಿಟ್ ಅಷ್ಟೇ. ಓಕೆ, ನೈಸ್. ಒನ್ ಲಾಸ್ಟ್ ಕ್ವಶನ್, ನಿಮ್ ಫಿಟ್ನೆಸ್ ಜರ್ನಿ ಬಗ್ಗೆ ಹೇಳಿ. ಹೇಗೆ, ಲೈಕ್ ನಿಮ್ ಚೈಲ್ಡ್ಹುಡ್ ಇಂದ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ನಮ್ ತಂದೆಯವ್ರು ನೋಡಿ ಸ್ಟಾರ್ಟ್ ಮಾಡಿದ್ದು. ಅವ್ರು ನೋಡ್ತಾ ನಾನು ಅವ್ರ ತರನ ಆಗ್ಬೇಕು. ಅವ್ರು ಬಾಡಿ ಬಿಲ್ಡಿಂಗ್ ಮಾಡ್ತಿದ್ರಲ್ಲ, ನಾನು ಅವ್ರ ತರನ ಆಗ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. 7th ಅಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದು ಫ್ಲೋರ್ ಎಕ್ಸರ್ಸೈಸ್ ಎಲ್ಲ. 10th ಆದ್ಮೇಲೆ ಜಿಮ್ಗೆ ಹೋಗಿದ್ದು. ಆಮೇಲೆ ಕಾಲೇಜಿಗೆ ಹೋದ್ಮೇಲೆ ಅಲ್ಲಿಂದ ಫಸ್ಟ್ ಕಾಂಪಿಟೇಷನ್ ಮಾಡಿದ್ದು. ಸೊ ನನ್ ಇನ್ಸ್ಪೈರ್ ತಂದೆಯವರು. ಸೊ ಚಿಕ್ಕ ವಯಸ್ಸಿಂದ ನಾನು ಸ್ಟಾರ್ಟ್ ಮಾಡಿದ್ದು 7th ಇಂದ. ಲಾಂಗ್ ಜರ್ನಿ ಆಫ್ ಫಿಟ್ನೆಸ್ ನೋಡ್ಕೊಂಡೇ ಬೆಳೆದಿದ್ದು ನಮ್ಮಪ್ಪನ. ನಂಗೆ ತುಂಬಾ ಖುಷಿ ಅನಿಸ್ತಾ ಇದೆ ನಿಮ್ ಜೊತೆ ಮಾತಾಡಿ. ನಿಮ್ ವಿಡಿಯೋಸ್ ಎಲ್ಲ ತುಂಬಾ ಇನ್ಸ್ಪೈರಿಂಗ್ ಆಗಿರುತ್ತೆ. ಇದೇ ರೀತಿ ಮಾಡ್ತಾ ಇರಿ, ಯಂಗರ್ ಜನರೇಷನ್ಗೆ ಇನ್ಸ್ಪೈರ್ ಮಾಡಿ, ನಿಮ್ ಸುತ್ತಮುತ್ತ ಇರೋ ಜನಗಳಿಗೆಲ್ಲ ಮೋಟಿವೇಟ್ ಮಾಡಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವ್ ಇಷ್ಟೊತ್ತವರೆಗೂ ನಿಮ್ ಟೈಮ್ ಕೊಟ್ಟಿದ್ದೀರಾ, ತುಂಬಾ ಖುಷಿ ಅನಿಸ್ತಾ ಇದೆ. ಮತ್ತೆ ನಿಮ್ ಜೊತೆ ನಾನು ಕನೆಕ್ಟ್ ಆಗೋ ಚಾನ್ಸ್ ಸಿಕ್ಕಿದ್ರೆ ನಾನು ಖಂಡಿತ ಲೈವ್ ಆಗಿ
ನಿಮ್ ಪಕ್ಕದಲ್ಲಿ ಕುತ್ಕೊಂಡು ಕನೆಕ್ಟ್ ಆಗ ಮಾಡೋಣ ಆದಷ್ಟು ಬೇಗ. ಖಂಡಿತ. ಎಸ್.